ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮನಗುಳಿ. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಇತಿಹಾಸದಲ್ಲಿ ನಡೆದು ಹೋಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಒಂದು ವಿಶಿಷ್ಟವಾದ ಘಟನೆಯೊಂದಿಗೆ ಬಂದಿದ್ದೇನೆ. ಆ ಯುದ್ಧದಲ್ಲಿ ಕನ್ನಡಿಗರು ಜಯವನ್ನು ಸಾಧಿಸದೇ ಇದ್ದಿದ್ದರೆ ದಕ್ಷಿಣದ ಭಾರತದ ಸಂಸ್ಕೃತಿ ತನ್ನ ವಿಶಿಷ್ಟವಾದ ಸಂಸ್ಕೃತಿಯನ್ನು ಕಳೆದುಕೊಳ್ಳುತ್ತಿತ್ತು ಅಂತ ಹೇಳ್ಬೋದು. ಅದೇ ಯಾವ ಯುದ್ಧಪ್ಪ ಅಂತಂದರೆ, ಕ್ರಿಸ್ತಶಕ 1618ರಿಂದ ಹಿಡಿದು 1619ರಲ್ಲಿ ನಡೆದಿರ್ತಕ್ಕಂಥ ನರ್ಮದಾ ನದಿ ಕದನ ಅಂತ ಹೇಳ್ಬೋದು. ಈ ಕದನದ ವಿಶಿಷ್ಟತೆ ಏನಪ್ಪ ಅಂತಂದರೆ, ಈ ಕದನದಲ್ಲಿ ಉತ್ತರ ಭಾರತವನ್ನು ಆಳ್ತಿರ್ತಕ್ಕಂಥ ಹರ್ಷವರ್ಧನ, ದಕ್ಷಿಣ ಭಾರತವನ್ನು ಆಳ್ತಕ್ಕಂಥ ನಮ್ಮ ಇಮ್ಮಡಿ ಪುಲಿಕೇಶಿಯವರ ನಡುವೆ ನಡೀತದೆ. ಈ ಯುದ್ಧವನ್ನು ಸಂಕ್ಷಿಪ್ತವಾಗಿ ಹೇಳೋಣಂತೆ. ಏನಪ್ಪ ಅಂತಂದರೆ, ಉತ್ತರ ಭಾರತವನ್ನು ಸಂಪೂರ್ಣವಾಗಿ ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡಿರ್ತಕ್ಕಂಥ ಹರ್ಷವರ್ಧನನು ತನ್ನ ವಿಶಿಷ್ಟವಾಗಿರ್ತಕ್ಕಂಥ ಸಾಮ್ರಾಜ್ಯ ವಿಸ್ತರಣಾ ನೀತಿಯೊಂದಿಗೆ ಏನು ಮಾಡ್ತಾನಪ್ಪ ಅಂತಂದರೆ, ದಕ್ಷಿಣ ಭಾರತವನ್ನು ಆಕ್ರಮಿಸಿಕೊಳ್ಬೇಕಂತಂದು ಏನು ಮಾಡ್ತಾನೆ, ದಾಳಿಯನ್ನು ಪ್ರಾರಂಭಿಸ್ತಾನೆ. ಆದರೆ ಚಾಣಾಕ್ಷನಾಗಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಏನು ಮಾಡ್ತಾನಪ್ಪ ಅಂತಂದರೆ, ಹರ್ಷವರ್ಧನನನ್ನು ಯುದ್ಧದಲ್ಲಿ ರಣರಂಗದಲ್ಲಿ ಗೆಲ್ಲಲು ಆಗುವುದಿಲ್ಲೆಂದು ಮನಗಂಡಿರ್ತಕ್ಕಂಥ ಇಮ್ಮಡಿ ಪುಲಿಕೇಶಿ ಯುದ್ಧದ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ತಾನೆ. ಅದೇನಪ್ಪ ಅಂತಂದರೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂದು ಎರಡು ವಿಶಾಲವಾಗಿರ್ತಕ್ಕಂಥ ಪ್ರದೇಶವನ್ನು ಬೇರ್ಪಡೆ ಮಾಡಿಸ್ತಕ್ಕಂಥ ನರ್ಮದಿಯ ವಿಶಾಲವಾಗಿರ್ತಕ್ಕಂಥ ತೀರವನ್ನು ಆಯ್ಕೆ ಮಾಡ್ಕೊಳ್ತಾನೆ. ಯಾಕಪ್ಪ ಅಂತಂದರೆ, ಹರ್ಷವರ್ಧನನ ಗಜದಳ ಮತ್ತು ಅಶ್ವದಳಗಳು ವಿಶಿಷ್ಟವಾಗಿರ್ತಕ್ಕಂಥ ಯುದ್ಧದ ಕಲೆಯನ್ನು ಹೊಂದಿರ್ತವೆ. ಅವರನ್ನು ರಣರಂಗದಲ್ಲಿ ಸೋಲಿಸಲು ಅಸಾಧ್ಯವೆಂದು ತಿಳಿದಿರ್ತಕ್ಕಂಥ ಪುಲಿಕೇಶಿಯು ಯುದ್ಧದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತಾನೆ. ಇದು ಚಾಣಕ್ಯ ಯುದ್ಧ ನೀತಿ ಹೊಂದಿರತಕ್ಕಂಥ ಪುಲಿಕೇಶಿಯ ಮೊದಲ ಜಯದ ಆಯ್ಕೆ ಅಂತ ಹೇಳ್ಬೋದು. ಯುದ್ಧದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಪುಲಿಕೇಶಿಯು ತನ್ನ ನರ್ಮದಾ ನದಿಯ ದಂಡದಲ್ಲಿ ತನ್ನ ಸೈನ್ಯವನ್ನು ತಗೊಂಡು ಬಿಡ್ತಾನೆ. ಅತ್ತ ಬದಿಯಲ್ಲಿ ಏನಾಗಿರ್ತದಪ್ಪ ಅಂದರೆ, ಹರ್ಷವರ್ಧನನ ಸೈನ್ಯವು ವಿಶಾಲವಾಗಿರ್ತಕ್ಕಂಥ ಗಜಪಡೆಯನ್ನು ಹೊಂದಿರತಕ್ಕಂಥ ಸೈನ್ಯವು ಬೀಡನ್ನು ಬಿಟ್ಟಿರ್ತದೆ. ಅಷ್ಟೇ ಅಲ್ಲದೆ ಚಾಲುಕ್ಯ ಬಲ ಎಂದು ಹೆಸರು ಆಗಿರ್ತಕ್ಕಂಥ ಪುಲಿಕೇಶಿ ಸೈನ್ಯವು ಕೂಡ ಬೀಡನ್ನು ಬಿಟ್ಟಿರ್ತದೆ. ಹಠಾತ್ನೇ ದಾಳಿ ಮಾಡಿರ್ತಕ್ಕಂಥ ದಿನಗಳು ಕಳೆದು ಏನಾಗ್ತದೆ, ಬೇಸರಗೊಂಡಿರ್ತಕ್ಕಂಥ ಹರ್ಷವರ್ಧನನು ಏನು ಮಾಡ್ತಾನಪ್ಪ ಅಂತಂದರೆ, ಯುದ್ಧದ ಪ್ರಾರಂಭವನ್ನು ಮಾಡ್ತಾನೆ. ಯಾವ ರೀತಿಯಪ್ಪ ಅಂತಂದರೆ, ಇಕ್ಕಟ್ಟಾದ ಬೆಟ್ಟ ಗುಡ್ಡಗಳ ಮಧ್ಯೆ ನರ್ಮದಾ ನದಿಯು ಬೋಗರಿದು ಹರಿತಿರ್ತದೆ. ಅಲ್ಲಿ ನೋಡಲು ಅಸಾಧ್ಯವಾಗಿರ್ತಕ್ಕಂಥ ದೃಶ್ಯಗಳು ಕಾಣ್ತವ. ಯಾವ ರೀತಿಯಪ್ಪ ಅಂತಂದರೆ, ಸಾಧಾರಣವಾಗಿ ನೀರಿನಲ್ಲಿ ನಡೆಯಲು ಅಸಾಧ್ಯವಾಗಿರ್ತದೆ. ಇನ್ನು ಯುದ್ಧ ಮಾಡುವುದಂತರೂ ದುಸ್ತ ಸ್ಥಿತಿಯಾಗಿರ್ತೈತಿ. ಹರ್ಷವರ್ಧನ ಏನು ಮಾಡ್ತಾನಪ್ಪ ಅಂತಂದರೆ, ಯುದ್ಧವನ್ನು ಪ್ರಾರಂಭವನ್ನು ಮಾಡ್ತಾನೆ. ಆದರೆ ಪುಲಿಕೇಶಿ ಏನು ಮಾಡ್ತಿರ್ತಾನಪ್ಪ ಅಂದರೆ, ತನ್ನ ಬಲಿಷ್ಠವಾಗಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗದೊಂದಿಗೆ ಬಲಿಷ್ಠವಾಗಿರ್ತಕ್ಕಂಥ ಒಂಥರ ಗೆರಿಲ್ಲ ಯುದ್ಧ ತಂತ್ರಜ್ಞಾನ ಅಂತ ಹೇಳ್ಬೋದು. ಅವರ ಸೈನ್ಯವನ್ನು ಕಟ್ಕೊಂಡು ಏನು ಮಾಡ್ತಿರ್ತಾನಪ್ಪ ಅಂತಂದರೆ, ಯಾವ ರೀತಿಯು ಹದ್ದು ತನ್ನ ಆಹಾರವನ್ನು ಯಾವ ರೀತಿ ಬೇಟೆ ಆಡ್ತದಲ್ಲ, ಅದೇ ರೀತಿ ಏನು ಮಾಡ್ತಿರ್ತಾನಪ್ಪ ಅಂತಂದರೆ, ಹರ್ಷವರ್ಧನನ ಸೈನ್ಯವನ್ನು ಛಿದ್ರವನ್ನು ಮಾಡಲು ಸಜ್ಜಾಗಿರ್ತಾನೆ. ನದಿಯ ತೀರವನ್ನು ದಾಟಿ ಬರ್ತಿರ್ತಕ್ಕಂಥ ಸೈನ್ಯವನ್ನು ಏನು ಮಾಡ್ತಾನಪ್ಪ ಅಂತಂದರೆ, ವಿಚಿತ್ರ ರೀತಿಯಲ್ಲಿ ಏನು ಮಾಡ್ತಾನಪ್ಪ ಅಂದರೆ, ಕಣ್ಣಿಗೆ ಕಾಣದೇ ರೀತಿಯಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ, ಅವರ ಸೈನ್ಯವನ್ನು, ಅಶ್ವದಳ ಸೈನ್ಯವನ್ನು ಏನು ಮಾಡ್ತಾನಪ್ಪ ಅಂತಂದರೆ ಧ್ವಂಸ ಮಾಡ್ತಾನೆ. ನೀರಿನ ರಭಸಕ್ಕೆ ತತ್ತರಿಸಿರ್ತಕ್ಕಂಥ ಅಶ್ವದಳವು ಏನು ಮಾಡ್ತದಪ್ಪ ಅಂತಂದರೆ, ಹರ್ಷವರ್ಧನನ ಸೈನ್ಯವು ಪುಲಿಕೇಶಿ ಸೈನ್ಯಕ್ಕೆ ಏನಾಗುತ್ತಪ್ಪ, ಛಿದ್ರಗೊಂಡ್ಬಿಡ್ತದೆ. ಎಲ್ಲ ಯುದ್ಧ ರೀತಿ ತಂತ್ರಜ್ಞಾನವನ್ನು ಬಳಸಿರ್ತಕ್ಕಂಥ ಹರ್ಷವರ್ಧನನು ಏನಾಗುತ್ತಪ್ಪ ಅಂತಂದರೆ, ಕೊನೆಯ ಸಂದರ್ಭದಲ್ಲಿ ತಾನು ಬಿಟ್ಟಿರ್ತಕ್ಕಂಥ ಸೈನಿಕರು ಯುದ್ಧವನ್ನು ಮಾಡದೇ ಸ್ಥಿತಿಗೆ ಬರ್ತಾರೆ. ಯಾಕಪ್ಪ ಅಂದ್ರೆ, ರಭಸವಾಗಿ ಹರಿತಿರ್ತಕ್ಕಂಥ ನದಿಯಾಗಿರ್ಬೋದು, ಮತ್ತು ಅದೇ ಸಂದರ್ಭದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಅತಿಯಾದಿರ್ತಕ್ಕಂಥ ಮಳೆಯಾಗಿರ್ಬೋದು. ಎಲ್ಲ ಸ್ಥಿತಿಗತಿಯನ್ನು ಮನಗಂಡಿರ್ತಕ್ಕಂಥ ಸೈನಿಕರು ಯುದ್ಧವನ್ನು ಮಾಡಲಾರದೆ ಹರ್ಷವರ್ಧನನ ಸೈನ್ಯವು ಏನಾಗುತ್ತಪ್ಪ ಅಂತಂದರೆ, ಇಮ್ಮಡಿ ಪುಲಿಕೇಶಿಯ ಸೈನ್ಯಕ್ಕೆ ಏನಾಗುತ್ತಪ್ಪ ಅಂತಂದರೆ ತುತ್ತಾಗಿಬಿಡ್ತಾರೆ. ಪ್ರತಿಯೊಂದು ಬಾಣಗಳು ಎಲ್ಲಿಂದ ಬರ್ತಾವ, ಸೈನಿಕರು ಯಾವ ರೀತಿ ದಾಳಿ ಮಾಡ್ತಾರೆ ಎಂಬುದನ್ನು ಮನಗಂಡದ ಏನಾಗ್ತಾರಪ್ಪ ಅಂದ್ರೆ, ಸೈನಿಕರು ಕಂಗಾಲಾಗಿಬಿಡ್ತಾರೆ, ಹರ್ಷವರ್ಧನನ ಸೈನಿಕರು. ಅಷ್ಟೇ ಅಲ್ಲದೆ ಏನಾಗುತ್ತಪ್ಪ ಅಂದರೆ, ಹರ್ಷವರ್ಧನನು ಸೈನ್ಯಕ್ಕೆ ಏನಾಗುತ್ತಪ್ಪ ಅಂದರೆ, ಯುದ್ಧದ ದಿನಗಳು ಕಳೆದಂತೆ ಏನಾಗುತ್ತಪ್ಪ ಅಂದರೆ, ಹರ್ಷವರ್ಧನನು ತೆಗೆದುಕೊಂಡಿರತಕ್ಕಂಥ
ಆಹಾರ ಮತ್ತು ಸರಬರಾಜುಗಳು ಎಲ್ಲ ಏನಾಗುತ್ತಪ್ಪ ಅಂತಂದರೆ ಖಾಲಿ ಆಗಿಬಿಡ್ತಾವೆ. ಮತ್ತೇನಾಗುತ್ತಪ್ಪ ಅಂತಂದರೆ ನೆಕ್ಸ್ಟ್ ಹರ್ಷವರ್ಧನನ ಸೈನ್ಯವು ಈ ನರ್ಮದಾ ನದಿ ತೀರದಲ್ಲಿ ತತ್ತರಿಸಿ ಹೋಗಿಬಿಡ್ತದೆ. ಕೊನೆಯ ಸಂದರ್ಭದಲ್ಲಿ ಉಳಿದಿರೋದು ಒಂದೇ ದಾರಿ ಏನಾಗುತ್ತಪ್ಪ ಅಂದರೆ ಹರ್ಷವರ್ಧನನಿಗೆ ದಕ್ಷಿಣ ಪತೇಶ್ವರ ಎಂದು ಹೆಸರಾಗಿರ್ತಕ್ಕಂಥ ಪುಲಿಕೇಶಿಯೊಡನೆ ಏನಾಗುತ್ತಪ್ಪ ಅಂದರೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಮತ್ತೇನಾಗುತ್ತಪ್ಪ ಅಂತಂದರೆ ಯುದ್ಧವನ್ನು ಶಾಂತಿಯನ್ನು ಮಾಡ್ತಾರೆ. ಉತ್ತರದ ಪತೇಶ್ವರ ಎಂದು ಹೆಮ್ಮೆಯಿಂದ ಗರ್ವದಿಂದ ಮೆರೆತಿರ್ತಕ್ಕಂಥ ಬಲಾಢ್ಯವಾಗಿರ್ತಕ್ಕಂಥ ಸೈನ್ಯವು ಏನಾಗುತ್ತಪ್ಪ ಅಂತಂದರೆ ಕನ್ನಡಿಗರ ಕಲಿತನಕ್ಕೆ, ಕನ್ನಡರ ಶೌರ್ಯಕ್ಕೆ, ಕನ್ನಡಿಗರ ಒಂದು ರಾಷ್ಟ್ರಭಕ್ತಿಗೆ ಏನಾಗುತ್ತಪ್ಪ ಅಂತಂದರೆ ಇಮ್ಮಡಿ ಪುಲಿಕೇಶಿಗೆ ಏನಾಗುತ್ತಪ್ಪ ಶರಣಾಗತನಾಗ್ತಾನೆ. ಉತ್ತರನ ಪತೇಶ್ವರನ ಹರ್ಷ ಏನಾಗುತ್ತೆ ಹರಿದು ಹೋಗ್ಬಿಡ್ತದೆ. ಇದೇ ಸಂದರ್ಭದಲ್ಲಿ ಏನು ಹೇಳ್ತಾನಪ್ಪ ಅಂತಂದರೆ ಯಾರಪ್ಪ ಅಂತಂದರೆ ಹರ್ಷವರ್ಧನ ಪುಲಿಕೇಶಿಯ ಕವಿರ್ಧನೊಬ್ಬ ರವಿಕೀರ್ತಿ ಅಂತಂದು ಅವೇನು ಹೇಳ್ತಾನಪ್ಪ ಅಂತಂದರೆ ಉತ್ತರದ ಹರ್ಷವರ್ಧನನ ಸೈನ್ಯವು ದಕ್ಷಿಣ ಪತೇಶ್ವರನ ಹೊಡೆತಕ್ಕೆ ಧೂಳಿಪಟವಾಯಿತು. ಹರ್ಷವರ್ಧನ ಹರ್ಷ ಕಳೆದೋಯಿತು ಅಂತ ಏನು ಮಾಡ್ತಾನಪ್ಪ ಅಂದರೆ ರವಿಕೀರ್ತಿಯು ತನ್ನದೇ ಆಗಿರ್ತಕ್ಕಂಥ ಐಹೊಳೆ ಶಿಲಾಶಾಸನದಲ್ಲಿ ಬರೆಸ್ತಾನ ಅಂತ ಹೇಳ್ಬೋದು. ಇದರೊಂದಿಗೆ ಏನಾಗುತ್ತಪ್ಪ ಅಂತಂದರೆ ಯುದ್ಧ ಸಮಾಪ್ತಿ ಆಗ್ತದೆ. ತಮ್ಮ ಹರ್ಷವರ್ಧನನು ಮತ್ತು ಪುಲಿಕೇಶಿ ಏನು ಮಾಡ್ತಾರಪ್ಪ ಅಂತಂದರೆ ರಾಜ್ಯಭಾರವನ್ನು ಮಾಡ್ತಾರೆ. ಆ ನರ್ಮದಾ ನದಿ ಇಬ್ಬರಿಗೆ ಗಡಿ ತೀರವಾಗ್ತದೆ. ಹರ್ಷವರ್ಧನನು ಇರುವರೆಗೂ ಏನಾಗುತ್ತಪ್ಪ ಅಂತಂದರೆ ತಾನು ದಕ್ಷಿಣ ಭಾರತಕ್ಕೆ ತನ್ನ ಕಣ್ಣನ್ನು ನೆರಳನ್ನು ಕೂಡ ಹಾಕಂಗಿಲ್ಲ. ಪುಲಿಕೇಶಿ ಇರುವರೆಗೂ ಏನಾಗುತ್ತಪ್ಪ ಅಂತಂದರೆ ಯಾವುದೇ ರೀತಿ ಯುದ್ಧಗಳು ಆಗಂಗಿಲ್ಲ ಅಂತ ಹೇಳ್ಬೋದು. ಇಷ್ಟೆಲ್ಲ ಯುದ್ಧವನ್ನು ಮಾಡಿರ್ತಕ್ಕಂಥ ಪುಲಿಕೇಶಿ ಏನಾಗ್ತಾನಪ್ಪ ಅಂತಂದರೆ ಯುದ್ಧವನ್ನು ಜಯಿಸಿದ ನಂತರ ಏನು ಮಾಡ್ತಾನಪ್ಪ ಅಂತಂದರೆ ಅವನಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬಿರುದು ಬರ್ತದೆ. ಅದೇನಪ್ಪ ಅಂತಂದರೆ ಪರಮೇಶ್ವರ ಎಂಬ ಬಿರುದನ್ನು ಪಡಿತಾನೆ. ಯಾರಪ್ಪ ಅಂತಂದರೆ ಚಾಲುಕ್ಯ ಕುಲತಿಲಕ, ದಕ್ಷಿಣದ ಪತೇಶ್ವರ, ಇಮ್ಮಡಿ ಪುಲಿಕೇಶಿ ಏನು ಮಾಡ್ತಾನಪ್ಪ ಅಂದರೆ ಪರಮೇಶ್ವರ ಎಂಬ ಬಿರುದನ್ನು ಪಡಿತಾನೆ. ಅದೇ ರೀತಿ ಹೇಳ್ಬೋದು ಏನಪ್ಪ ಅಂತಂದರೆ ಇಂದು ನೀವೆಲ್ಲರೂ ದಕ್ಷಿಣ ಭಾರತದ ವಿಶಿಷ್ಟವಾಗಿರ್ತಕ್ಕಂಥ ಆಚಾರ ವಿಚಾರಗಳು, ಸಂಸ್ಕೃತಿಗಳು, ಕಲೆ, ವಾಸ್ತುಶಿಲ್ಪಗಳು ಇಂದು ಜೀವಂತವಾಗಿದೆ ಅಂದರೆ ಏನಪ್ಪ ಅಂತಂದರೆ ಅದು ಇಮ್ಮಡಿ ಪುಲಿಕೇಶಿಯವರ ದೇಶಭಕ್ತಿ ಇಂದಂತ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಯುದ್ಧದಲ್ಲಿ ಏನಾದರೂ ಕನ್ನಡಿಗರು ಜಯವನ್ನು ಸಾಧಿಸದೇ ಇದ್ದಿದ್ದರೆ ದಕ್ಷಿಣ ಭಾರತ ಏನಾಗ್ತಿತ್ತಪ್ಪ ಅಂತಂದರೆ ಉತ್ತರ ಭಾರತದ ದಾಳಿಯಿಂದ ತುತ್ತಾಗಿ ಅವರದೇ ಸಂಸ್ಕೃತಿಯನ್ನು ಅನುಕರಣೆ ಮಾಡಬೇಕಾಗ್ತಿತ್ತು ಅಂತ ಹೇಳ್ಬೋದು. ಇಂದೆಲ್ಲ ಇರ್ತಕ್ಕಂಥ ಚಾಲುಕ್ಯ ಶೈಲಿಗಳು ಆಗಿರ್ಬೋದು, ವಿಭಿನ್ನವಾಗಿರ್ತಕ್ಕಂಥ ದೇವಾಲಯಗಳು, ಮತ್ತೇನಪ್ಪ ಅಂತಂದರೆ ಚಾಲುಕ್ಯರು ನಮಗೆ ನೀಡಿರ್ತಕ್ಕಂಥ ಗುಹಾಂತರ ದೇವಾಲಯಗಳಾಗಿರ್ಬೋದು. ಅದೇ ರೀತಿ ಏನಪ್ಪ ಅಂತಂದರೆ ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆಗಳು ಇವ್ಯಾವು ಏನಾಗ್ತಿದ್ದಿಲ್ಲಪ್ಪ ಅಂದರೆ ನಮಗೆ ಸಿಗ್ತಿದ್ದಿಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಏನಪ್ಪ ನೆಕ್ಸ್ಟ್ ಇನ್ನೊಬ್ಬ ಏನು ಹೇಳ್ತಾನಪ್ಪ ಅಂದರೆ ವಿದೇಶಿ ಪ್ರವಾಸಿಗ ಹೊಯನ್ಸಾಂಗ್ ಏನು ಮಾಡ್ತಾನೆ ತನ್ನದೇ ಕೃತಿಯಲ್ಲಿ ಬರೀತಾನೆ. ಏನಪ್ಪ ಅಂತಂದರೆ ಇಮ್ಮಡಿ ಪುಲಿಕೇಶಿಯ ಸೈನ್ಯಕ್ಕೆ ಹರ್ಷವರ್ಧನ ತತ್ತರಿಸಿ ಹೋದನು ಅಂತ ಏನು ಮಾಡ್ತಾನಪ್ಪ ಅಂದರೆ ತನ್ನ ಕೃತಿಯಲ್ಲಿ ಪ್ರವಾಸ ಕಥನದಲ್ಲಿ ಬರೀತಾನೆ ಅಂತೇಳಿ. ಅಂದ್ರೇನು ಅವಾಗಿನ ಕಾಲದಲ್ಲಿ ನಮ್ಮ ಕನ್ನಡಿಗರ ಶೌರ್ಯ ವಿದೇಶಿಯತ್ತನೂ ಬೆಳೆದಿತ್ತು ಅಂತ ಹೇಳ್ಬೋದು. ಸರಿ, ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋನ ಯಾರು ನೋಡ್ತಾ ಇರ್ತಿದ್ದಿಲ್ಲ ಎಲ್ಲರಿಗೂ ಏನಪ್ಪ ಅಂತಂದರೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಏನು ಮಾಡಿರಪ್ಪ ಅಂತಂದರೆ ನಮ್ಮ ವಿಡಿಯೋಗಳಿಗೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಿದ್ದೆ.